ಮುಂಜಾನೆಯ ತಂಪಾದ ಗಾಳಿಯಲ್ಲಿ ಒಬ್ಬ ರೈತ ತನ್ನ ಹೊಲದಲ್ಲಿ ನಿಧಾನವಾಗಿ ಹೆಜ್ಜೆ ಹಾಕ್ತಿದ್ದಾನೆ. ಗಿಡಗಳನ್ನ ಒಂದೊಂದಾಗಿ ಪರೀಕ್ಷೆ ಮಾಡ್ತಿದ್ದಾರೆ. ಇದ್ದಕ್ಕಿದ್ದಂತೆ ಒಂದ್ ಎಲೆ ಮೇಲೆ ಕೀಟದ ದಾಳಿ ಕಣ್ಣಿಗೆ ಬೀಳುತ್ತೆ. ಅವರ ಮುಖದಲ್ಲಿ ಚಿಂತೆ ಆವರಿಸ್ಕೊಳ್ಳುತ್ತೆ. ಹೀಗೆ ಪ್ರತಿಯೊಂದು ಎಲೆಯನ್ನು ತಿರುವಿ ನೋಡ್ತಾರೆ. ಈ ಹಾನಿಗೆ ಅಸಲಿ ಕಾರಣ ಏನು ಅಂತ ಹುಡುಕಾಟ ನಡೆಸ್ತಾರೆ. ತಕ್ಷಣ ಮಾಡೋ ಕೆಲ್ಸ ಅಂದ್ರೆ ಫೋನ್ ತೆಗೆದು ಆ ಹಾಳಾದ ಎಲೆಗಳನ್ನ ಫೋಟೋ ಹೊಡೆದು ನೇರವಾಗಿ ಹತ್ತಿರದ ಕೀಟನಾಶಕದ ಅಂಗಡಿಗೆ ಹೋಗೋದು. ನಮ್ಮ ಹೆಚ್ಚಿನ ರೈತರು ಮಾಡೋ ಹಾಗೆ ಇವರೂ ಕೂಡ ಅಂಗಡಿಯವರ ಮಾತನ್ನೇ ನಂಬುತ್ತಾರೆ. ಅವರು ಕೊಟ್ಟ ಕೀಟನಾಶಕ ತಗೊಂಡು ಬಂದು ಹೊಲಕ್ಕೆ ಸಿಂಪಡಿಸ್ತಾರೆ. ಆದ್ರೆ ಇಲ್ಲೊಂದು ಸತ್ಯ ಇದೆ. ನಮ್ಮ ಎಷ್ಟೋ ರೈತರಿಗೆ ತಾವು ತಂದಿರೋದು ಯಾವ ಕೀಟನಾಶಕ ಅಂತ ಗೊತ್ತಿರಲ್ಲ. ಅದ್ಕಿಂತ ಮುಖ್ಯವಾಗಿ ಅದು ಕೀಟಗಳನ್ನ ಹೇಗೆ ಸಾಯಿಸತ್ತೆ ಅನ್ನೋ ಅರಿವೇ ಇರೋದಿಲ್ಲ. ನೋಡಿ, ಒಂದು ಕೀಟನಾಶಕ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸರಿಯಾದದ್ದನ್ನು ಆರಿಸೋಕೆ ಸಾಧ್ಯನೇ ಇಲ್ಲ. ಸಾಮಾನ್ಯವಾಗಿ ಕೀಟನಾಶಕಗಳು 2 ಮುಖ್ಯ ರೀತಿಯಲ್ಲಿ ಕೆಲಸ ಮಾಡುತ್ತವೆ. 1. ಸಿಸ್ಟಮಿಕ್ ಕೀಟನಾಶಕ. ಇದು ಗಿಡದ ಒಳಗಿನಿಂದ ಕೆಲಸ ಮಾಡುತ್ತೆ. ಇನ್ನೊಂದು ಕಾಂಟ್ಯಾಕ್ಟ್ ಕೀಟನಾಶಕ. ಇದು ಕೀಟವನ್ನ ಮುಟ್ಟಿದಾಗ ಮಾತ್ರ ಕೆಲಸ ಮಾಡುತ್ತೆ. ಸಿಸ್ಟಮಿಕ್ ಕೀಟನಾಶಕ ಅಂದ್ರೆ ಅದು ಗಿಡದ ಮೇಲೆ ಹಾಗೆ ಉಳಿಯೋದಿಲ್ಲ. ಬದಲಿಗೆ ಗಿಡ ಅದನ್ನ ಸಂಪೂರ್ಣವಾಗಿ ಹೀರ್ಕೊಳ್ಳುತ್ತೆ, ತನ್ನೊಳಗೆ ಸೇರಿಸ್ಕೊಳ್ಳುತ್ತೆ. ಹೀಗೆ ಹೀರ್ಕೊಂಡ್ಮೇಲೆ ಅದು ಗಿಡದ ನೀರಿನ ಮತ್ತು ಆಹಾರದ ನಾಳಗಳ ಮೂಲಕ ಇಡೀ ಗಿಡದಲ್ಲಿ ಹರಿಯುತ್ತೆ. ಹೊಸದಾಗಿ ಬರುವ ಎಲೆ, ಕಾಂಡ ಎಲ್ಲಾ ಭಾಗಗಳಿಗೂ ತಲುಪುತ್ತೆ. ಈಗ ಏಫಿಡ್, ಬಿಳಿನೊಣದಂತಹ ರಸ ಹೀರುವ ಕೀಟಗಳು ಗಿಡದಿಂದ ರಸ ಕುಡಿದಾಗ ಅವುಗಳಿಗೆ ಗೊತ್ತಿಲ್ಲದ ಹಾಗೆ ಈ ಕೀಟನಾಶಕವನ್ನು ಸೇವಿಸುತ್ತವೆ. ಅದಕ್ಕಾಗಿಯೇ ಸಿಸ್ಟಮಿಕ್ ಕೀಟನಾಶಕಗಳು ಈ ರಸ ಹೀರುವ ಕೀಟಗಳ ಮೇಲೆ ತುಂಬಾ ಪರಿಣಾಮಕಾರಿ. ಅಷ್ಟೇ ಅಲ್ಲ, ಸ್ಪ್ರೇ ಮಾಡಿದ್ಮೇಲೆ ಹೊಸದಾಗಿ ಬೆಳೆಯೋ ಎಲೆಗಳಿಗೂ ರಕ್ಷಣೆ ಕೊಡುತ್ತೆ ಮತ್ತು ಗಿಡದ ಒಳಗಿಂದ ಕೆಲಸ ಮಾಡೋದ್ರಿಂದ ಇದರ ಪರಿಣಾಮ ಹೆಚ್ಚು ಕಾಲ ಇರುತ್ತೆ. ಸರಿ, ಈಗ ಕಾಂಟ್ಯಾಕ್ಟ್ ಕೀಟನಾಶಕದ ಕಡೆಗೆ ಬರೋಣ. ಇದು ಕೆಲಸ ಮಾಡೋ ರೀತಿ ಸಂಪೂರ್ಣವಾಗಿ ಬೇರೆ. ಇದನ್ನ ಗಿಡದ ಯಾವ ಭಾಗದ ಮೇಲೆ ಸಿಂಪಡಿಸ್ತೀವೋ ಇದು ಅಲ್ಲೇ ಉಳಿದುಕೊಳ್ಳುತ್ತೆ. ಕೀಟಗಳು ನೇರವಾಗಿ ಇದರ ಸಂಪರ್ಕಕ್ಕೆ ಬಂದಾಗ ಮಾತ್ರ, ಅಂದ್ರೆ ಅದನ್ನು ಮುಟ್ಟಿದಾಗ ಮಾತ್ರ ಅವು ಸಾಯ್ತವೆ. ಹಾಗಾಗಿ ಗಿಡದ ಹೊರಗಡೆ ಓಡಾಡುವ ಕೀಟಗಳ ಮೇಲೆ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ ಕಂಬಳಿ ಹುಳುಗಳು, ಜೀರುಂಡೆಗಳು, ಇವು ಎಲೆ ತಿನ್ನುತ್ತಲ್ವಾ, ಅವುಗಳ ಮೇಲೆ ಇದು ಪರಿಣಾಮಕಾರಿ. ಆದ್ರೆ ಒಂದು ವೇಳೆ ಕೀಟ ಎಲೆಗಳ ಕೆಳಗೆ ಅಡಗಿಕೊಂಡಿದ್ರೆ ಈ ಸ್ಪ್ರೇ ಅದಕ್ಕೆ ತಾಗದೇ ಇರಬಹುದು. ಹಾಗಿದ್ರೆ ಯಾವುದೇ ಕೀಟನಾಶಕ ಸಿಂಪಡಿಸೋ ಮೊದಲು ಪ್ರತಿಯೊಬ್ಬ ರೈತರು 3 ಪ್ರಶ್ನೆಗಳನ್ನ ಕೇಳ್ಕೊಳ್ಳೇಬೇಕು. ಮೊದಲನೇದು, ದಾಳಿ ಮಾಡ್ತಿರೋ ಕೀಟ ಯಾವುದು? ಎರಡನೆಯ ಪ್ರಶ್ನೆ, ಆ ಕೀಟ ಎಲ್ಲಿ ವಾಸಿಸುತ್ತೆ? ಅದು ಆಹಾರ ತಿನ್ನೋದು ಹೇಗೆ? ಗಿಡದ ಹೊರಗಡೆಯೋ ಅಥವಾ ಒಳಗಡೆಯೋ? ಮತ್ತು ಮೂರನೆಯ ಅತಿ ಮುಖ್ಯವಾದ ಪ್ರಶ್ನೆ, ಆ ಕೀಟದ ಸ್ವಭಾವಕ್ಕೆ ಈ 2 ಕೀಟನಾಶಕಗಳಲ್ಲಿ ಯಾವುದು ಸರಿಹೊಂದುತ್ತದೆ? ಸರಿಯಾದ ಕೀಟನಾಶಕವನ್ನ ಆಯ್ಕೆ ಮಾಡೋದು ಅಂದ್ರೆ ಅದು ಯಾವುದೋ ಬ್ರ್ಯಾಂಡ್ ಹೆಸರು ನೋಡಿ ಅಲ್ಲ, ಬದಲಿಗೆ ಅದು ಏಕೆ ಕೆಲಸ ಮಾಡುತ್ತೆ ಅನ್ನೋ ತಿಳುವಳಿಕೆಯಿಂದ. ಒಬ್ಬ ರೈತನಿಗೆ ಆಗುವ ಅತಿದೊಡ್ಡ ನಷ್ಟ ಅವನು ಕಣ್ಣಾರೆ ಕಾಣುವ ಕೀಟದಿಂದಲ್ಲ, ಬದಲಿಗೆ ಆತುರದಲ್ಲಿ ಅವನು ತೆಗೆದುಕೊಳ್ಳುವ ಒಂದು ತಪ್ಪು ನಿರ್ಧಾರದಿಂದ. ಯಾವುದೇ ತಿಳುವಳಿಕೆ ಇಲ್ಲದೆ ಮಾಡುವ ಒಂದೇ ಒಂದು ಸಿಂಪಡಣೆ ಹಣವನ್ನು ವ್ಯರ್ಥ ಮಾಡುತ್ತೆ, ಬೆಳೆಗೂ ಹಾನಿ ಮಾಡುತ್ತೆ. ಆದ್ರೂ ಕೀಟ ಮಾತ್ರ ಜೀವಂತವಾಗಿಯೇ ಉಳಿದುಬಿಡಬಹುದು. ಆದ್ರೆ ಯಾವಾಗ ಒಬ್ಬ ರೈತ ಈ ಕೀಟನಾಶಕಗಳು ನಿಜವಾಗಿಯೂ ಹೇಗೆ ಕೆಲಸ ಮಾಡ್ತವೆ ಅಂತ ತಿಳ್ಕೊಳ್ತಾನೋ, ಆಗ ಅವನು ಊಹೆ ಮಾಡೋದನ್ನ ನಿಲ್ಲಿಸ್ತಾನೆ ಮತ್ತು ತನ್ನ ಬೆಳೆಯನ್ನು ಸರಿಯಾಗಿ ರಕ್ಷಿಸಲು ಶುರು ಮಾಡ್ತಾನೆ. ಯಾಕಂದ್ರೆ ವ್ಯವಸಾಯದಲ್ಲಿ ಸರಿಯಾದ ಸಮಯದಲ್ಲಿ ಸಿಂಪಡಿಸಿದ ಜ್ಞಾನ ಯಾವುದೇ ರಾಸಾಯನಿಕಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿ. ಈ ಮಾಹಿತಿ ನಿಮಗೆ ಸಹಾಯ ಮಾಡಿದೆ ಅಂತ ನಾವು ನಂಬುತ್ತೇವೆ. ಇದು ಬೇರೆ ರೈತ ಬಾಂಧವರಿಗೂ ತಲುಪಲಿ ಅಂತ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಇನ್ನೂ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ.